ಮೋತ್ಯ ಮಾಳಪ್ಪನ ಹೌದು ಬಾರಿ ಕಡಿ ಪಟ್ಟ್ಯಾಗನ ಸತ್ಯದ ಲೀಲಾ ಕೂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಬಾಳ ಹಾಲು ಮತ್ತ ಧಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮೆ ಕೇಳಾರಿ ಮೋತ್ತ ಮಾಳಪ್ಪನ ಸತ್ತದ ಲೀಲಾ ಕುಂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಹಾಲ ಮಾತದ ದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮಾ ಕೇಳಾರಿ ಮೋತ್ಯ ಮಾಳಪ್ಪನ ಸತ್ಯದ ಲೀಲಾ ಕೂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಹಾಲ ಮತ್ತ ದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮೆ ಕೇಳಾರಿ ಮೋತ್ತ ಮಾಳಪ್ಪನ ಸತ್ಯದ ಲೀಲಾ ಕುಂತ ಕೇಳಾರಿ ಹೇಳುವೆ ಸಾರಿ ಹಸನ ಬಾಳದ ಹಾಲು ಮಾತದ ದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮಾ ಕೇಳಾರಿ ಹುನ್ನೂರ ಹೋಗಾರ ಸಿಡಿಯಣ ದೇವರ ಶಿಷ್ಯ ಮಾಳಪ್ಪ ಕಾರ್ಯ ಸಿದ್ಧನ ಪೂಜಾರಿ ಗುರವಿಗಾಗಿ ದುಡದು ಹಗಲು ರಾತಾರಿ ದೈಗೊಂಡ ಗೌಡಗ ಕೊಡಿಸಿದ ಅಷ್ಟ ಐಶ್ವರ್ಯ ಮೋತ್ತ ಮಾಳಪ್ಪನ ಸತ್ಯದ ಲೀಲಾ ಕುಂತ ಕೇಳಾರಿ ಹೇಳುವೆ ಸಾರಿ ಹಾಲ ಮತ್ತದ ಹಾದಿ ಬಾಳ ಬಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮಾ ಕೇಳಾರಿ ಹುನ್ನೂರ ಹೋಗಾರ ಸಿಡಿಯಣ ದೇವರ ಶಿಷ್ಯ ಮಾಳಪ್ಪ ಕಾರ್ಯ ಸಿದ್ಧನ ಪೂಜಾರಿ ಗುರವಿಗಾಗಿ ದುಡದು ಹಗಲ ರಾತಾರಿ ದೈಗೊಂಡ ಗೌಡಗ ಕೊಡಿಸಿದ ಅಷ್ಟ ಐಶ್ವರ್ಯ ಮೋತ್ತ ಮಾಳಪ್ಪನ ಸತ್ಯದ ಲೀಲಾ ಕುಂತ ಕೇಳಾರಿ
ವ್ಯಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ಬೀಜ ಗುಂತಿ ಮ್ಯಾಲ ಮಕ್ಕಳ ಕರ್ಕೊಂಡು ಭಾಗ್ಯ ಮೈಸ್ತಿದ್ದ ಮಾಳಪ್ಪ ಬಾಳ ಬಾರಿ 5 ಮಂದಿ ಮಕ್ಕಳಿಗೆ ಕೇಳತನವಾದಾರಿ ಮುಂದಿನ ಹೊಲಮ ನೀವು ಯಾರ್ಯಾರೇ ಹೇಳ್ಯಾರಿ ಮತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳಾರಿ ಹೇಳುವೆ ಸಾರಿ ಹಸನಾದ ಹಾಲ ಮಾತದ ದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ತಂದೆ ಮಾತ ಕೇಳಿ ಅಪರಾಯ ಬೀರ ಮುತ್ಯ ಸನ್ಮುತ್ಯ ಬುಳ್ಳಣಗ ಬಂತ ಬೀರಿ ಸೋಮರಾಯ ಹೇಳ್ತೀನಂದು ಸಣ್ಣ ಮಾಡಿ ಮಾರಿ ಹಳಸಿ ಬರ್ತೀನಂದ ಮುಂದ ಹೋದಂತ ಕೂರಿ ಮುತ್ಯ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳರಿ ಹೇಳುವೆ ಸಾರಿ ಹಸನಾದ ಹಾಲ ಮಾತರದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ಕುರಿಗಳ ಹೊಳಸಿ ಗುರವಿಗೆ ನೆನಿತಾನ ಹೊಲಮ ತೋರಿಸೋ ತಂದೆ ಭಯ ತೋರಿ ಊಟ ಗಲ್ಲಿಗೆ ಹೈತಿದ್ದ ಗೊತ್ತು ಮೀರಿ ಕರೆಸಿತ್ತ ಬಂದು ಹಿಡಿದು ಹೌಹಾರಿ ಮತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳರಿ ಹೇಳುವೆ ಸಾರಿ ಹಸನಾದ ಹಾಲ ಮಾತದ ದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ಕುರಿಗಳ ಹೊಳಸಿ ಗುರವಿಗೆ ನೆನಿತಾನ ಹೊಲಮ ತೋರಿಸೋ ತಂದೆ ಭಯ ತೋರಿ ಊಟ ಗಲ್ಲಿಗೆ ಹೈತಿದ್ದ ಮಿತಿ ಮೀರಿ ಕರೆಸಿದ್ದ ಬಂದು ಹಿಡಿದು ಹೌಹಾರಿ ಮತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳರಿ ಹೇಳುವೆ ಸಾರಿ ಹಸನಾದ ಹಾಲ ಮಾತದ ದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ಕೈ ಹಿಡಿದು ಎತ್ತಿ ವರದ ಹಸ್ತ ಇಟ್ಟ ಗುರು ನಾಲಿಗೆ ಮ್ಯಾಲ ಬರೋದು ಪಂಚಾಕ್ಷರಿ ಹಸನಾಗಿ ಖಂಡಿತ ದಿನ ದಾರಿ ಕಾಣೂರು ಮಠಕ್ಕ ಹೋದ ಗುರು ತ್ಯಜಿಯರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳರಿ ಹೇಳುವೆ ಸಾರಿ ಹಸನಾದ ಹಾಲ ಮತದ ದಾರಿ ವ್ಯಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ಕಾಣೂರ ಮಠದಾಗ ದೈಗೊಂಡ ಗೌಡ ನಡೆಸಿದ ಹಬ್ಬದ ತಯಾರಿ ಸುತ್ತ ಊರಿಗೆ ಬಂಡರ ಕೊಟ್ಟ ಭರ್ಜಾರಿ ಕುಟಿಲ ಸಿದ್ಧರಿಗೆ ಹೇಳದ ಕೆಟ್ಟ ಚಾಡಿಕ್ವಾರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳರಿ ಹೇಳುವೆ ಸಾರಿ ಹಸನಾದ ಹಾಲ ಮಾತದ ದಾರಿ ಹಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ಶ್ರೀ ಕರ್ಯ ಸಿದ್ಧ ದೈಗೊಂಡಗ ಹೇಳ್ತಾನ ಹಬ್ಬಕ್ಕ ಮೊದಲ ಮಾಳಪ್ಪನ ಕರಿ ಶ್ರೀ ಕರ್ಯ ಸಿದ್ಧ ದೈಗೊಂಡಗ ಹೇಳ್ತಾನ ಮಾಳಪ್ಪಗ ಮೊದಲ ಹಬ್ಬಕ್ಕ ಮೊದಲ ಮಾಳಪ್ಪನ ಕರಿ ಸಿದ್ಧರಿಗೆ ನೀರ ಇಟ್ಟು ಮೊದಲ ಯಾರಿ ಮಾಳಪ್ಪನ ನೋಡ್ಬೇಕಂತಿದ್ರು ಎಲ್ಲರೂ ಸೇರಿ ಮುತ್ತೆ ಮಾಳಪ್ಪನ ಸತ್ಯದ ಲೀಲ ಕುಂತ ಕೇಳರಿ ಹೇಳುವೆ ಸಾರಿ ಹಸನಾದ ಹಾಲ ಮಾತದ ದಾರಿ ಹಸನ ಬಿಟ್ಟು ಗುರುವಿನ ಮಹಿಮ ಕೇಳಾರಿ ಮಾಳಿಂಗ್ರಾಯ್ಗ
4 ಮಂದಿ ಮಕ್ಕಳು, ಒಬ್ಬ ಸಾಕಿದ ಮಗ. ಹೌದು ಮಾಳಿಂಗರಾಯ ಹೌದು 5 ಮಕ್ಕಳಿಗೆ ಕರೆದು ಕೇಳ್ತಾನ, ಏನಂತ್ರಿಪ್ಪ? ಯಪ್ಪ ಓ ಮುಂದಾಗ್ತಕ್ಕಂಥ ಸುದ್ದಿ ಯಾರಾದರೂ ಹೇಳ್ತೀರೇನೋ ಅಂತ ಕೇಳ್ದ. ಕೇಳ್ದ. ಅವಾಗ ರೆಬ್ಬರಾಯ, ಬೀರಮುತ್ಯ, ಹೌದು. ಕಣ್ಣು ಮುತ್ಯ, ಬುಳ್ಳನ ಸಿದ್ಧ ಹೌದು ನಮಗೇನು ಗೊತ್ತಾಗಲ್ಲಾಗ್ಯದಪ್ಪ ಅಂತ ಹೇಳಿದ್ರು ಅವರು. ಹೇಳಿದ್ರಪ್ಪ ಹೇಳಿದ್ರು. ಸ್ವಾಮುತ್ಯ ಸಣ್ಣವಿದ್ದ, ಹೌದು ವಿಚಾರ ಮಾಡ್ತಾನ, ಏನತ್ರಿ? ನಮ್ಮ ಅಣ್ಣದ್ಯಾರು ಮುಂದಾಗ್ತಕ್ಕಂಥ ಸುದ್ದಿ ಇವರು ಗೊತ್ತಾಗಲ್ಲಾಗ್ಯದ ಅಂತ ಹೇಳಕತ್ತಾರ. ಹೌದು ನಾನು ಒಬ್ಬ ಗೊತ್ತಾಗಲ್ಲ ಅಂದಂದ್ರೆ ಜಾಡಿಗೆ ಬಟ್ಟ ಬರ್ತದ, ಹೌದು ಕುಲಕ್ಕೆ ಕುಂದ್ ಹತ್ತದ. ಹೌದು ನಾ ಏನಾರೆ ಮಾಡಿ ಮುಂದಾಗ್ತಕ್ಕಂಥ ಸುದ್ದಿ ಹೇಳ್ಬೇಕಂತ ಹೇಳಿ ಮಾಳಿಂಗರಾಯ ಹೇಳ್ತಾನ, ಏನತ್ರಿ? ಯಪ್ಪ ಓ ಮುಂದಾಗ್ತಕ್ಕಂಥ ಸುದ್ದಿ ಹೇಳ್ತೀನಿ ಖರೆ, ಹೌದು ಇಲ್ಲೇ ಕೂತು ಹೇಳಂಗಿಲ್ಲ. ಹಾ ಎಲ್ರಿಪ್ಪ? ಕೂತಿರ್ತಕ್ಕಂಥ ಕುರಿ ಎಬ್ಬಿಸಿ ಒಂದು ಸುತ್ತ ಮೈಸ್ಕೊಂಡು ಬಂದು ತಿರುಗಿ ಬಂದು ಹೇಳ್ತೀನಂದ ಸ್ವಾಮುತ್ಯ. ಹೌದು ಹೌದು. ಅವಾಗ ತಂದೆ ಯಾಕಾಗಲ್ದ ಮಗನ ಅಂದ. ಹೇಳ್ದ. ಕುತ್ತಿದ ಕುರಿಗಳನ್ನು ಎಬ್ಬಿಸಿ ಹೌದು ಒಂದು ಸುತ್ತ ಕುರಿ ಮೈಸದ ಹಾ ಮುಂದಾಗ್ತಕ್ಕಂಥ ಸುದ್ದಿ ಇವನಿಗೂ ಗೊತ್ತಾಗಲ್ಲ ಇತ್ತು. ಹೌದು ಹೌದು. ಅವಾಗ ಸ್ವಾಮುತ್ಯ ತಾನ, ಏನತ್ರಿ? ನಮ್ಮ ಅಪ್ಪಗರೆ ಹೇಳಿ ನಾನು, ಹೌದು ನಮ್ಮ ಅಪ್ಪಗರೆ ಹೇಳಿ ನಾನು, ಹೌದಾ? ಆ ಕುರಿ ಮೈಸ್ಕೊಂಡು ಬಂದು ಹೇಳ್ತೀನಿ ಅಂತೇಳಿನಿ. ಇಲ್ಲಿ ಕುರಿ ಮೈಸಿದ್ರು ಕೂಡ ಮುಂದಾಗ್ತಕ್ಕಂಥ ಸುದ್ದಿ ನನಗೆ ಗೊತ್ತಾಗಲಾಗ್ಯದ. ತಿರುಗಿ ನಮ್ಮ ಅಪ್ಪಗೆ ನಾ ಹ್ಯಾಂಗೆ ಮಾರಿ ತೋರಿಸ್ಲಿ, ಇಲ್ಲೇ ಪ್ರಾಣ ಬಿಡ್ಬೇಕಂದ ಸ್ವಾಮುತ್ಯ. ಹೌದು ಹೌದು. ಇಲ್ಲೇ ಪ್ರಾಣ ಬಿಡ್ಬೇಕಂತೇಳಿ ಅಲ್ಲೇ ಸೀಮೆಗಲ್ಲಿತ್ತು. ಹೌದಾ? ಓಡ್ ಹೋಗಿ ಆ ಸೀಮೆಗಲ್ಲಿಗೆ ತಲೆ ಹೊಡೆದು ಪ್ರಾಣ ಕೊಡ್ಬೇಕನ್ನೋದ್ರಾಗ ನನ್ನ ಅಪ್ಪ ಕರೆಸಿದ್ದು ಬಂದು ಕೈ ಹಿಡ್ದ. ಕೈ ಹಿಡ್ದತ್ತಾನ. ಏನತ್ರಿ? ಸ್ವಾಮುತ್ಯ ಓ ಯಾಕೆ ಸೈಲಿಕತ್ತಿದ ಅಂತ ಕೇಳ್ದ. ಅವಾಗ ಸ್ವಾಮುತ್ಯ ಹೇಳ್ತಾನ, ಏನತ್ರಿ? ಯಪ್ಪ ಮುಂದಾಗ್ತಕ್ಕಂಥ ಸುದ್ದಿ ನಮ್ಮ ಅಪ್ಪಗೆ ಹೇಳ್ತೀನಿ ಅಂತ ಹೇಳಿನಿ. ಹೌದು ಮುಂದಾಗ್ತಕ್ಕಂಥ ಸುದ್ದಿ ನನಗೆ ಗೊತ್ತಾಗಲಾಗ್ಯದ, ಕಣ್ಣಿಗೆ ಕತ್ತಲೆ ಕಾಣಕತ್ತದ. ಹೌದು. ಅದಕ್ಕೆ ತಿರುಗಿ ನಮ್ಮ ಅಪ್ಪಗೆ ನಾ ಹ್ಯಾಂಗ ಮಾರಿ ತೋರಿಸ್ಲಿ, ನಾ ಇಲ್ಲೇ ಪ್ರಾಣ ಬಿಡ್ತೀನಿ ಅಂತಂದ. ಹೌದು. ಅವಾಗ ನನ್ನ ಅಪ್ಪ ಕರೆಸಿದ್ದು ಹೇಳ್ತಾನ, ಏನತ್ರಿ? ಸ್ವಾಮುತ್ಯ ಓ ಮುಂದಾಗ್ತಕ್ಕಂಥ ಸುದ್ದಿ ಇದೇನು ಬಹಳ ದೊಡ್ಡದಲ್ಲ. ಹೌದು. ಕ್ವಾಣೂರು ಮಠದೊಳಗ ಡಂಕನಾಡ ದೈಗೊಂಡಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹೌದು ಹೌದು. ಹಬ್ಬಕ್ಕ ಚಾಡಿ ಕೋರ್ನ ಕರ್ಸಿರ್ತಾನ, ಮೋಡಿ ಕೋರ್ನ ಕರ್ಸಿರ್ತಾನ, ವಿಷದ ಬಾಯಾಗ ಏಳು ಜಲ್ಲೆದ ಹೂ ಒಗದಿರ್ತಾನ. ಹೌದು. 7 ಬಂಡಿ ಅಲಗ ತರ್ಸಿರ್ತಾನ. ಹೌದು. ಅಗ್ನಿಕೊಂಡ ನಿರ್ಮಾಣ ಮಾಡಿರ್ತಾನ. ಹೌದು. ಆ ಕ್ವಾಣೂರು ಮಠದ ಹಬ್ಬದ ಭಂಡಾರ ನಿಮ್ಮ ಅಪ್ಪಗೆ ಬರ್ತದ. ಈ ಭಂಡಾರ ಬಿಡಬೇಡ ತೆಳು, ಹಿಡಿಯ ತೆಳು, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಮಗನ ಅಂತ ಹೇಳ್ದ. ಯಾಕಾಗಲ್ಲ ಅಂತ ಹೇಳಿ ಆ ತಿರುಗಿ ಬಂದ ಅಪ್ಪಗೆ ಹೇಳ್ತಾನ ಸ್ವಾಮುತ್ಯ, ಏನತ್ರಿ? ಯಪ್ಪ ಓ ಮುಂದಾಗ್ತಕ್ಕಂಥ ಸುದ್ದಿ ನನಗೆ ಗೊತ್ತಾಯ್ತು. ಆಯ್ತು. ಅವಾಗ ಮಾಳಿಂಗರಾಯ ಹೇಳಂದ, ಏನತ್ತ? ಏನು ಹೇಳ್ಬೇಕಂದ್ರ, ಹೌದು ಕ್ವಾಣೂರು ಮಠದೊಳಗ ಡಂಕನಾಡ ದೈಗೊಂಡಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹೌದಾ? ಹಬ್ಬಕ್ಕೆ ಚಾಡಿ ಕೋರ್ನ ಕರ್ಸಿರ್ತಾನ, ಮೋಡಿ ಕೋರ್ನ ಕರ್ಸಿರ್ತಾನ, ವಿಷದ ಬಾಯಾಗ 7 ಜಲ್ಲೆದ ಹೂ ಒಗದಿರ್ತಾನ, ಅಗ್ನಿಕೊಂಡ ನಿರ್ಮಾಣ ಮಾಡಿರ್ತಾನ. ಹೌದು. ಆ ಹಬ್ಬದ ಭಂಡಾರ ನಿನಗೆ ಬರ್ತದಪ್ಪ, ಬಿಡಬೇಡ, ಹಿಡಿ, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಸಾಮುತ್ಯ ತಂದೆಗೆ ಹೇಳ್ತಿದ. ಅಷ್ಟ್ರ ಎಳ್ಯಾಗ ಕಂಟಿಕರಿ ಕ್ಯಾಮಣ ಭಂಡಾರ ತಗೊಂಡು ಬಂದೇ ಬಿಟ್ಟ. ಹಿಡಿ ಡಂಕನಾಡ ದೈಗೊಂಡಗೌಡ ಕಳಿಸ್ಯಾನ. ಹೌದು. ಕ್ವಾಣೂರು ಮಠದ ಹಬ್ಬದ ಭಂಡಾರ ಅಂತೇಳಿ ಮಾಳಿಂಗರಾಯ ಕೊಟ್ಟ. ಅವಾಗ ಮಾಳಿಂಗರಾಯ ಖುಷಿಯಾಗತ್ತಾನ. ಏನತ್ರಿ? ನನ್ನ ಗುರು ನನ್ನ ಬೆನ್ನಿಂದ ಅಷ್ಟೇ ಅಲ್ಲ, ಹೌದು, ನನ್ನ ಮಕ್ಕಳ ಬೆನ್ನಿಂದ ಅದಾನ ಅಂತೇಳಿ ಸಾಮುತ್ಯಾಗ ಖುಷಿದಿಂದ ಮಾಳಿಂಗರಾಯ ತೆಕ್ಕಿಗೆ ಹಾಕೊಂಡ. ಹೌದಾ? ತೆಕ್ಕಿ ಹಾಕೊಂಡು ಮುಂದ ಏನಾಯ್ತ್ರಿ? 12,000 ದಂಡ, 7 ಮಂದಿ ಗೆಳೆಯರು, 5 ಮಂದಿ ಮಕ್ಕಳನ್ನ ಕರ್ಕೊಂಡು ನನ್ನಪ್ಪ ಎಲ್ಲಿ ಹೊಂಟ? ಎಲ್ಲಿಗ್ರಿ? ಕ್ವಾಣೂರು ಮಠಕ್ಕೆ ಡಂಕನಾಡ ದೈಗೊಂಡಗೌಡನ ಹಬ್ಬಕ್ಕೆ ಹೊಂಟ. ಹಬ್ಬಕ್ಕೆ ಹೋಗುವಂತ ಸಮಯದೊಳಗ ಹೌದು ಕೃಷ್ಣಾ ನದಿ 2 ದಂಡಿ ಸೋಸಿ ತುಂಬಿ ಹೊಂಟಿತ್ತು. ಹೌದು. ಅಂಬಿಗಾರ ಮಾದಣ್ಣನವ ನಾವ ತಗೊಂಡು ನಿತ್ತಿದ್ದ. ಅವಾಗ ಅಂಬಿಗಾರ ಮಾದಣ್ಣಗತ್ತಾನ ಮಾಳಿಂಗರಾಯ, ಏನತ್ರಿ? ಯಪ್ಪ ಓ ನಾನು ಗುರುವಿನ ಹಬ್ಬಕ್ಕೆ ಹೊಂಟೀನಿ, ನನ್ನ ದಂಡ ಕರ್ಕೊಂಡು ಹೊಂಟೀನಿ. ಹೌದು. ನನ್ನ ದಂಡಿಗೆ ಇಚ್ಚಿ ಕಡೆದಿಂದ ಅಚ್ಚಿ ಕಡೆಗೆ ದಾಟು ಸಂದ. ಹೌದು. ಅವಾಗ ಅಂಬಿಗಾರ ಮಾದಣ್ಣ ಹೇಳ್ತಾನ, ಏನತ್ರಿ? ನೀವು ಯಾರದಿರೋ ನನಗೆ ಗೊತ್ತಿಲ್ಲ, ದುಡ್ಡು ಕೊಟ್ರ ಮಾತ್ರ ನಾ ಹೊಳಿ ದಾಟಿಸ್ತೀನಿ, ಇಲ್ಲಕಂದ್ರ ಹೊಳಿ ದಾಟಿಸಲ್ಲ ಅಂತ ಹೇಳ್ದ. ಅವಾಗ ಮಾಳಿಂಗರಾಯ ಹೇಳ್ತಾನ, ಏನತ್ರಿ? 12,000 ದಂಡ, 7 ಮಂದಿ ಗೆಳೆಯರು, 5 ಮಂದಿ ಮಕ್ಕಳದಾರ, ಇಷ್ಟು ದುಡ್ಡು ನನ್ನ ಬಲ್ಯಾಕಿಲ್ಲ, ಹಂಗೆ ದಾಟಿಸಂದ.
ಹೌದು. ಅವಾಗ ಅಂಬಿಗಾರ ಮಾದಣ್ಣ ಹೇಳ್ತಾನ, ಏನತ್ರಿ? ದುಡ್ಡಿದ್ರ ಮಾತ್ರ ನನ್ನ ನಾವಿನೊಳಗ ತಗೋತೀನಿ, ಹೌದು. ಇಲ್ಲಕಂದ್ರ ನಾನು ನಾವಿನೊಳಗ ತಗೋಲತ್ ಹೇಳಿ ಮೊದಲು ಇರ್ತಕ್ಕಂಥ 4 ಮಂದಿ ಕುಂದರ್ಸ್ಕೊಂಡು ನಾವು ತಗೊಂಡು ಹೊಂಟ. ನಾವು ಕೃಷ್ಣ ನದಿ ಒಳಗ ಡಬ್ಬು ಬಿತ್ತು, ಬುಡಮೇಲೆ ಆಯ್ತು, ಬುಡಮೇಲಾಯ್ತು. ಹೌದು. ಈಶ್ಯಾಡ್ಕೋತ ಆಚೆ ಕಡೆ ದಂಡಿಗೆ ಹೋಗ್ಬಿಟ್ರು. ಹೌದು. ಮಾಲಿಂಗ್ರ ಏನ್ ಮಾಡೋದು ಅಂತ ಕೇಳಿದ್ರ, ಏನ್ ಮಾಡಿದ್ರಿ? ಕಂಬಳಿಯನ್ನ ಆ ಕೃಷ್ಣ ನದಿ ಮ್ಯಾಗ ಹಾಸದ. ಕಂಬಳಿ ಕೃಷ್ಣ ನದಿ ಮ್ಯಾಗ ಹಾಸಿ 12,000 ದಂಡ, 7 ಮಂದಿ ಗೆಳೆಯರು, 5 ಮಂದಿ ಮಕ್ಕಳಿಗೆ ಕುಂದ್ರಿಸಿ ಜೈ ಬೀರೇಶ್ವರ ಅಂತೇಳಿ ಭಂಡಾರ ಹೊಡೆದು ಬಿಟ್ಟ. ಆ ಕಂಬಳಿ ಮ್ಯಾಲ ಅಷ್ಟು ಮಂದಿ ಕೃಷ್ಣ ನದಿ ದಾಟಿ ಅಚ್ಚಿ ಕಡೆ ಹೋಗ್ಬಿಟ್ರು ಹನುಮಣ್ಣ. ಹೌದು ಹೌದು ಹೌದು. ಇದು ಯಾರು? ಅಪ್ಪ ಮಾಳಿಂಗರಾಯ ಮಾಡಿರ್ತಕ್ಕಂಥ ಪವಾಡ. ಹೌದಾ? ಪವಾಡದ ಬಗ್ಗೆ ನಮ್ಮ ಶಿವರಾಯ ಮಾಸ್ತರ್ ಅವರು ಪದ್ಯದೊಳಗೆ ಬರದಾರ. ಹೌದು. ಕಲಬುರಗಿ ಜಿಲ್ಲಾದಾಗ ಅಫ್ಜಲಪುರ ಜಗದಾಗ ಹೊಡೆದಾದ ಬಾಗೋಡ್ ಸಿದ್ದ ಕುಂತನಕ ಶಿವನಿಗೆ ಶಿವರಾಯನ ಕವಿಗಳು